ನಾನು ಊರಿಗೆ ಹೋಗ್ತಾ ಇದ್ದೀನಿ. ಇನ್ನು ಹೆಂಗೋ ಒಂದು ತಿಂಗಳು ಫುಲ್ಲು ರಜಾ ಐತೆ ಅಲ್ವಾ? ಒಂದು ತಿಂಗಳು ಫುಲ್ ರಜಾ ಮುಗಿಸ್ಕೊಂಡು ಅಲ್ಲಿ ತನಕ ಮತ್ತೆ ನಾನು ಸಿಗಲ್ಲ. ಸರಿನಾ? ಮತ್ತೆ ನೀನು ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಅದು ಇದು ಏನು ಮಾಡಕ್ಕೆ ಹೋಗ್ಬೇಡ. ಪ್ಲೀಸ್. ನಮ್ಮನೇಲಿ ನಿನಗೂ ಗೊತ್ತಲ್ವಾ ಎಷ್ಟೆಲ್ಲ ಸ್ಟ್ರಿಕ್ಟು ಅಂತ ನಿನಗೂ ಹೇಳಿದ್ದೀನಿ. ಅಬ್ಬಬ್ಬಬ್ಬಾ! ನಮ್ಮನೆ ತುಂಬ ಜನನೇ ಏನಾದರೂ ಸ್ವಲ್ಪ ಸ್ವಲ್ಪ ಗೊತ್ತಾದರೂ ನನ್ನ ಕತೆ ಮುಗಿಸ್ಬಿಡ್ತಾರೆ. ನಮ್ಮ ಹೊತ್ತಿಗೆ ಪೊದ್ದು ಅಂತೂನು ಅಷ್ಟೇನಿಯ ಓದಕ್ಕೆ ಅಂತ ಕಳಿಸಿರೋದು ನಿನ್ನ. ಅಷ್ಟು ದೊಡ್ಡ ಕಾಲೇಜ್ಗೆ ಹಾಕಿರೋದು ನಿನ್ನ ಓದ್ಸಕ್ಕೆ ಅಂತ. ಲವ್ ಗಿವ್ ಮಾಡೋಕೆ ಏನಾದರೂ ಹಾಕ್ಬಿಟ್ಟಿದ್ದೀನ ನಿನ್ನ ಅಂತ ಹೇಳಿ ಪರಕ್ಕೆ ತಗೊಂಡೆ ಹೊಡೆದ್ಬಿಡ್ತಾಳೆ ನಮ್ಮ ಹೊತ್ತಿಗೆ. ನೋಡು ಪ್ಲೀಸ್, ನನಗೆ ಫೋನು ಮೆಸೇಜು ಒಂದು ತಿಂಗಳು ಫುಲ್ಲು ಏನೂ ಮಾಡಬೇಡ. ಹಲೋ ಮೇಡಮ್, ಈ ತರ ಹೇಳಿದ್ರೆ ಹೆಂಗೆ? ಫೋನ್ ಮಾಡ್ಬೇಡ, ಮೆಸೇಜ್ ಮಾಡ್ಬೇಡ ಅಂತ ಹೇಳಿದ್ರೆ ನೋಡು. ಒಂದು ತಿಂಗಳು ಅಲ್ಲ, ಏನ್ ಜಾಸ್ತಿ ದೂರನಾ? ನಮ್ಮೂರ್ಗೂ ನಿಮ್ಮೂರ್ಗೂ ಒಂದು 5-6 ಕಿಲೋಮೀಟರ್ ಹೆಚ್ಚು ಕಡಿಮೆ. ಅಷ್ಟೇ ಅಲ್ವಾ? ನಿನ್ನ ಮೀಟ್ ಮಾಡಕ್ಕೆ ಅಲ್ಲೇ ಹೊಲ್ದತ್ರ ಯಾವಾಗಾದ್ರೂ ಬರ್ತೀನಿ ಬಿಡು. ಸರಿನಾ? ಮನೆ ಒಳಗಡೆ ಊರೊಳಗಡೆ ಮೀಟ್ ಮಾಡೋದೇನು ಬೇಡ. ಅಲ್ಲೇ ಹೊರಗಡೆ ಎಲ್ಲಾದ್ರೂ ಮೀಟ್ ಮಾಡೋಣ. ನಿಂಗೆ ಹೇಳಿಲ್ವಾ? ಮನೆಯಿಂದ ಈಚೆ ಕಡೆಗೆ ಬಂದ್ರೂ ಅಲ್ಲ ಮೀಟ್ ಮಾಡ್ಬೋದು. ಅಕಸ್ಮಾತ್ ಗೊತ್ತಾಗೋಗ್ಬಿಟ್ರೆ ಅಬ್ಬಬ್ಬಬ್ಬ! ನಮ್ಮ ಹೊತ್ತಿಗೆ ಗೊತ್ತಾದರೆ ಒಂಥರ ಕಷ್ಟ. ಅದ್ರಾಗೂ ನಮ್ಮ ಚಿಕ್ಕಮ್ಮ ಅವಳೆ ಬಂಗಾರಮ್ಮ. ಅವಳಿಗೇನಾದರೂ ಗೊತ್ತಾಗ್ಬಿಡ್ತು ಅಂತಂದರೆ ಇನ್ನೊಂಥರ ಕಷ್ಟ. ಏನೋ ನೋಡು, ನಿನ್ನ ಇಷ್ಟ. ಅಲ್ಲ, ಕಾಲೇಜ್ ಹೆಂಗೋ ಹಾಲಿಡೇ ಕೊಟ್ಟವ್ರೆ, ಎಕ್ಸಾಮ್ ಮುಗ್ದೈತೆ, ಎಲ್ಲ ಆಗೈತೆ. ಹೆಂಗೋ ನಿಮ್ದಿಯಾಗಿ ನೀನು ಮೀಟ್ ಮಾಡ್ಕೊಂಡು ಓಡಾಡ್ಕೊಂಡಿರೋಣ ಅಂತಂದ್ರೆ ನೀನೊಂದು ತಲೆ ತಿಂತೀಯ ಸುಮ್ಮನೆ. ಛೇ, ಸಖತ್ತು ಬೇಜಾರಾಗ್ತೈತೆ. ನನಗದೆಲ್ಲ ಗೊತ್ತಿಲ್ಲ. ನೋಡು, ವಾರಕ್ಕೊಂದು 2 ಟೈಮ್ ಸಿಗೋಣ ಸಾಕು. ಸರಿನಾ? ನಾನು ಯಾರು ಇಲ್ದಿರೋ ಜಾಗಕ್ಕೆ ಏನೇ ಬಂದು ಮೀಟ್ ಮಾಡ್ಕೊಂಡು ಹೋಗ್ತೀನಿ. ನನಗೂ ನೀನು ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ನನಗೂ ಆಸೆ ಇರುತ್ತೆ ಕಣೋ. ಆದರೆ ಏನು ಮಾಡನಿ, ನಮ್ಮ ಮನೆ ಪರಿಸ್ಥಿತಿ ನಿಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀ ಆಮೇಲೆ ಬೇಜಾರು ಮಾಡ್ಕೊಂತೀಯ. ನಿಮ್ಮ ಮನೆ ಥರ ಅಪ್ಪ ಅಮ್ಮ ಆಮೇಕಿಂದ ನಿನ್ನ ಅಕ್ಕ ಆ ಥರ ನಾವಿಲ್ಲ. ನಾವೆಲ್ಲನೂ ಒಂಥರ ಡಿಫ್ರೆಂಟ್ ಕಣೋ. ನಿಂಗೆ ಇನ್ನೂ ಗೊತ್ತಿಲ್ಲ ನಮ್ಮ ಫ್ಯಾಮಿಲಿ ಕತೆ. ನಿನ್ಗೆ ಏನೂ ಗೊತ್ತೇ ಇಲ್ಲ ಗೊತ್ತಾ? ಅಬ್ಬಬ್ಬಬ್ಬ! ನಮ್ಮ ಫ್ಯಾಮಿಲಿಗೆ ಏನಾದರೂ ನಿಂಗೆ ಗೊತ್ತಾಯಿತು ವಿಷಯ, ನಮ್ಮ ಫ್ಯಾಮಿಲಿ ವಿಷಯ ತಿಳ್ಕೊಂಬಿಟ್ಟೆ ಅಂದರೆ ನೀನು ನನ್ನ ಜೊತೆ ಇರೋದೇ ಇಲ್ಲ ಬಿಡು. ಓಡೊಂಟೋಗ್ಬಿಡ್ತೀಯ ಅಷ್ಟೇನೆ. ಆ ಸೀನ್ ಎಲ್ಲ ಇಲ್ಲ. ನೋಡು, ಕಾಲೇಜ್ ಮುಗಿಸಿದ ತಕ್ಷಣನೇ ಮದುವೆ ಮಾಡ್ಕೊಳ್ಳೋದೇನೆ. ಸರಿನಾ? ಇನ್ನು ಎಷ್ಟು ದಿನ ಐತೆ? ಹಬ್ಬಬ್ಬ ಅಂದ್ರೆ ಇನ್ನೊಂದು ವರ್ಷನ, ಇನ್ನು 2 ಸೆಮ್ ಆಯ್ತಾ? ಬೇಗ 2 ಸೆಮ್ನ ಮುಗಿಸ್ಬಿಟ್ಟು ಬೇಗ ಮದುವೆ ಮಾಡ್ಕೊಂಡು ಬೇಗ ನಮ್ಮ ಮನೆ ಕರ್ಕೊಂಡು ಹೋಗ್ತೀನಿ. ನೀನು ನನ್ನ ಥರ ನೆನೆಯ ಹ್ಯಾಪಿಯಾಗಿರುವಂತೆ. ಸರಿನಾ? ನಮ್ಮ ಮನೆಗೆ ನಿಮ್ಮ ಥರ ಕಷ್ಟ ಗಿಷ್ಟ ಎಲ್ಲ ಏನಿರಲ್ಲಪ್ಪ. ಆರಾಮಾಗೆ ಬಿಂದಾಸ್ ಆಗಿರ್ಬೋದು. ಲೈಫ್ನ ಎಂಜಾಯ್ ಮಾಡ್ಕೊಂಡಿರ್ಬೋದು. ಸರಿನಾ? ನೋಡು, ಅಪ್ಪ ಅಮ್ಮ ಎಲ್ಲ ವೆಲ್ ಸೆಟಲ್ಡ್ ಫ್ಯಾಮಿಲಿ ನಮ್ಮದು. ಏನು ತಲೆನೋವಿರಲ್ಲ. ನಿನ್ನ ರಾಣಿ ಥರ ನೋಡ್ಕೊತೀನಿ ನಾನು. ಸರಿನಾ? ಈಗ ಬಾ, ನಾನು ಕಾರಲ್ಲೇ ಡ್ರಾಪ್ ಮಾಡ್ತೀನಿ. ಇಲ್ಲಪ್ಪ, ನಾನು ಬಸ್ಸಲ್ಲಿ ಹೋಗ್ತೀನಿ. ಕಾರಲ್ಲಿ ಹೋಗೋದು ಯಾರಾದರೂ ನೋಡ್ಬಿಟ್ರೆ ಅಷ್ಟೇನೆ ಕತೆ. ನಾನಂತೂ ಬಸ್ಸಲ್ಲೇ ಹೋಗ್ತೀನಿ. ಅಯ್ಯೋ, ನಾನೇನಾದ್ರೂ ನಿನ್ನ ಅಷ್ಟು ದೂರ ನಿಮ್ಮ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ನಿಲ್ಲಿಸ್ಬಿಡ್ತೀನಾ? ಚಾನ್ಸೇ ಇಲ್ಲ. ನಾನಂತೂ ಅಷ್ಟು ದೂರ ನಿಮ್ಮ ಮನೆ ಹತ್ರ ಕರ್ಕೊಂಡೋಗಿ ನಿಲ್ಲಿಸೋ ಅಷ್ಟು. ನಾನು ಸ್ವಲ್ಪ ದೂರ 2 ಕಿಲೋಮೀಟ್ರ್ ಹಿಂದೆನೇ ನಿಲ್ಲಿಸ್ತೀನಿ. ಆರಾಮಾಗೆ ಅಲ್ಲೇ ಹೋಗ್ಬೋದಲ್ವಾ? ನನ್ನ ಮಾತು ಕೇಳು. ಇಲ್ಲಿಂದ ಬಸ್ ಹತ್ಕೊಂಡು ಬಸ್ಸಲ್ಲಿ ಕಷ್ಟಪಟ್ಕೊಂಡು ಯಾಕೆ ಸುಮ್ಮನೆ ಒದ್ದಾಡ್ತೀಯ ನೀನಂತೂ? ಹಬ್ಬ, ಹೋಗಿ ಹೋಗಿ ಎಂಥ ಹುಡುಗಿನ ಲವ್ ಮಾಡಿಬಿಟ್ನಪ್ಪ ಅನ್ನಿಸ್ತೈತೆ. ಈಗಿನ ಕಾಲ ಜನ್ರೇಷನಲ್ಲಿ ಹುಡುಗಿಯರು ಎಷ್ಟು ಫಾರ್ವರ್ಡ್ ಇರ್ತಾರೆ ಗೊತ್ತಾ? ಹೋಗ್ಲಿ ಟ್ರಿಪ್ ಹೋಗೋಣ ಅಂತಂದರೆ ನಾನು ಟ್ರಿಪ್ಗೂ ಬರಲ್ಲ ಅಂತೀಯ. ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂದರೆ ಶಾಪಿಂಗೂ ಬರಲ್ಲ ಅಂತೀಯ. ನಮ್ಮ ಹೊತ್ತಿಗೆ ನಮ್ಮ ಅಣ್ಣ ಅಂತ ಇಷ್ಟುದ್ದ ಹೇಳ್ತೀಯ. ನಿಮ್ಮ ಅತ್ತಿಗೆ ಏನು ಡಾನಾ? ನಿಮ್ಮ ಅಣ್ಣ ಏನಾದರೂ ಡಾನಾ? ಅಬ್ಬಬ್ಬಬ್ಬ! ಸುಮ್ಮನೆ ಬಾ ಅಂದರೆ ಬರೋದೇ ಇಲ್ಲ. ಹೋಗಿ ಹೋಗಿ ನಾನು ಯಾವುದೋ 1947 ಹುಡುಗಿನ ಲವ್ ಮಾಡ್ತಿದ್ದೀನಿ ಅನ್ನೋ ಫೀಲ್ ಆಗ್ತೈತೆ. ತುಂಬ ಒಳ್ಳೆ ಹುಡುಗಿ ಅಂತ ಇಷ್ಟಪಟ್ಟರೆ ನೀನು ನೋಡಿದ್ರೆ ಇಷ್ಟೊಂದು ಅವಾಯ್ಡ್ ಮಾಡ್ತಾ ಇದೀಯ ನೋಡು. ಹ್ಮ್. ನಮ್ಮ ಮನೆ ಪರಿಸ್ಥಿತಿ ಗೊತ್ತಾದ್ರೆ ನಿನಗೂ ನಾನು ಯಾಕೆ ಈ ಥರ ಮಾಡ್ತಾ ಇದ್ದೀನಿ ಅಂತ ನಿನಗೂ ಅರ್ಥ ಆಗ್ತೈತೆ. ಈಗ ಸದ್ಯಕ್ಕೆ ನಿಂಗೆ ಅರ್ಥ ಆಗಲ್ಲ. ಸರಿ, ಸುಮ್ಮನೆ ಅದು ಇದು ಅಂತ ಮಾತಾಡಬೇಡ. ಈಗ ಸುಮ್ಮನೆ ನಡಿ ನೀನು. ನಡಿ ನಡಿ ನಡಿ, ಸುಮ್ಮನೆ ಬಸ್ ಸ್ಟ್ಯಾಂಡ್ ಹತ್ರ ವೆಯ್ಟ್ ಮಾಡ್ತೀನಿ. ಬಸ್ ಫಸ್ಟ್ ಕಾಯೋಣ. ಬಸ್ ಸಿಗಲಿಲ್ಲ ಅಂತಂದರೆ ಬೇಕಾದರೆ ಕಾರಲ್ಲೇ ಬರ್ತೀನಿ. ಸದ್ಯಕ್ಕೆ ಬಸ್ಸಲ್ಲೇ ಹೋಗಬೇಕು ನಾನು. ಬಸ್ ಸ್ಟ್ಯಾಂಡ್ಗಾದ್ರೂ ನನ್ನ ಬಿಡು. ಕರ್ಮ. ಸರಿ ಬಾ. ಅಯ್ಯೋ ದೇವ್ರೆ! ನಮ್ಮ ಅತ್ತಿಗೆಗೆ, ನಮ್ಮ ಅಣ್ಣಂಗೆ, ಯಾರಿಗೂ ನಮ್ಮ ಫ್ಯಾಮಿಲಿಗೆ ನಾನು ಲವ್ ಮಾಡ್ತಿರೋ ವಿಷಯ ಗೊತ್ತಾಗ್ತಿರೋ ಥರ ಮಾಡಪ್ಪ. ನಾನು ಲವ್ ಮಾಡ್ತಿರೋ ವಿಷಯ ಏನಾದರೂ ಗೊತ್ತಾಗ್ಬಿಟ್ರೆ ನನ್ನ ಕತೆ ಅಷ್ಟೇ. ಮುಗಿಸ್ಬಿಡ್ತಾರೆ ಮನೆಗೆಲ್ಲ ಸೇರ್ಕೊಂಡು. ನಮ್ಮ ಚಿಕ್ಕಮ್ಮ ನನ್ನ ಕತೆ ಅಷ್ಟೇನೆ ಗೋವಿಂದ ಮಾಡಾಕ್ಬಿಡ್ತಾರೆ ನಮ್ಮ ಚಿಕ್ಕಮ್ಮ. ಜೊತೆಗೆ ನಮ್ಮ ಹೊತ್ತಿಗೆ ಎಷ್ಟು ಕಷ್ಟಪಟ್ಟು ಲಕ್ಷ ಲಕ್ಷ ಕೊಟ್ಟು ದೊಡ್ಡ ಕಾಲೇಜಿಗೆ ಸೇರಿಸೈತೆ. ಆದರೆ ನಾನು ಲವ್ ಮಾಡೋಕ್ಕೆ ಅಂತ ಬಂದುಬಿಟ್ಟಿದ್ದೀನಲ್ಲಪ್ಪ. ಅಯ್ಯೋ, ಇವನದು ಹೆಂಗೆ ಇಷ್ಟ ಆದ್ನೋ ಏನೋ ನನಗೆ. ನೋಡು, ಎಷ್ಟು ಹೊತ್ತಿಂದ ವೆಯ್ಟ್ ಮಾಡ್ತಾ ಇದೀಯಾ? ಬಸ್ ಬಂತಾ? ಬರ್ಲಿಲ್ಲ. ½ ಅವರಿಂದ ವೆಯ್ಟ್ ಮಾಡ್ತಾ ಇದೀಯಾ. ನನ್ನ ಮಾತು ಕೇಳಿ ಸುಮ್ಮನೆ ಕಾರಲ್ಲಿ ಹೋಗೋಣ ಬಾ ಅಂತಂದ್ರೆ ನೀನು ಕೇಳೋದೇ ಇಲ್ವಲ್ಲ. ನೋಡು, ನಾನೇನು ಕಾರಲ್ಲಿ ನಿನ್ನ ತಲೆ ಮೇಲೆ ಹೊತ್ಕೊಂಡ ಹೋಗ್ಬೇಕು? ಪಕ್ಕದಲ್ಲಿ ಕುತ್ಕೊಂಡ್ರೆ ಆರಾಮಾಗಿ ಕರ್ಕೊಂಡು ಹೋಗುತ್ತಲ್ವಾ ಕಾರು. ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ನೋಡು, ನಿಮ್ಮ ಮನೆ ಹತ್ರ ತನಕ ಬಿಡಲ್ಲ. ನಿಮ್ಮ ಮನೆ ನಿಯರ್ ಎಲ್ಲಾದ್ರೂ ವಾಕಬಲ್ ಡಿಸ್ಟೆನ್ಸಲ್ಲಿ ಬಿಡ್ತೀನಿ. ಸರಿನಾ? ಆರಾಮಾಗಿ ಅಲ್ಲಿಂದ ನೀನು ನಡ್ಕೊಂಡು ಹೋಗೋಷ್ಟು ದೂರ ಬಿಡ್ತೀನಿ. ನನ್ನ ವಿಷಯ ನೀನು ಬಿಟ್ಬಿಡು. ನೋಡು, ನಿನ್ಗೇನಾದ್ರೂ ಪ್ರಾಬ್ಲಮ್ ಆದರೆ ನಾನು ಹ್ಯಾಂಡ್ಲ್ ಮಾಡ್ತೀನಿ. ಬಾ ಸುಮ್ಮನೆ. ನಮ್ಮೂರ ಅಜ್ಜಿಗಳು ಕಣ್ಣುಗಳೆಲ್ಲನೂ ಸಿ ಸಿ ಕ್ಯಾಮ್ರಾ ಇದ್ದಂಗೆ ಇರ್ತೈತೆ ಗೊತ್ತಾ? ನೋಡು, ನನ್ನ ಅಕ್ಕಪಕ್ಕದಲ್ಲ ನಮ್ಮನ್ನೇ ನೋಡ್ತಿರ್ತಾಳೆ. ಎಲ್ಲವಳು ಅಜ್ಜಿಗಳು ಹೆಂಗೇನೆ. ಅಕ್ಕಪಕ್ಕದ ಆಂಟೆರಂತೂ ನನ್ನ ಮೇಲೇನೆ ಕಣ್ಣು. ಈಗ ಸಿಟಿಯಿಂದ ಬರ್ತಾ ಇದ್ದೀನಿ ಅಲ್ವಾ, ಎಲ್ಲರೂ ನನ್ನ ಮೇಲೆ ಕಣ್ಣು ಹಾಕಿರ್ತಾರೆ. ನಾನೊಂದು ತಪ್ಪು ಮಾಡಲಿ ಅಂತ ಕಾಯ್ತಾ ಇರ್ತಾರೆ ಎಲ್ರೂ. ಸರಿ, ಇಲ್ಲೇ ಬಸ್ಸು ಕಾಯ್ಕೊಂಡು ಇಲ್ಲೇ 1 ಗಂಟೆ ನಿಂತ್ಕೊಂಡು ಆರಾಮಾಗಿ ನಿಂತ್ಕ. ನಾನಂತೂ ಹೊರಡ್ತೀನಿ. ಸರಿನಾ?
ನಾನು ಒಬ್ಬನೇ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಬೋರ್ ಅಂತ ಕರೆದ್ರೆ ಬರಲ್ಲ 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 ಅಂತ ಹಿಂಸೆ ಇಕ್ತಿಯಲ್ಲ. ಹೋಗ್ಲಿ ಐಸ್ ಕ್ರೀಮ್ ತಗೊಂಡ್ಬರ್ತೀನಿ, ತಿಂತೀಯಾ? ಬೇಡಪ್ಪ ಬೇಡ. ಥೋ, ಒಳ್ಳೆ ಹುಡುಗಿ ಸವಸ ಆಯ್ತಲ್ಲ ನನಗೆ. ಬಿಡಕ್ಕೆ ಆಗ್ತಿಲ್ಲ, ಕಟ್ಕೊಳಕ್ ಆಗ್ತಿಲ್ಲ, ಹಂಗಾಗೋಗ್ಬಿಟ್ಟೈತೆ. ಈ ಸಲ ಡೈರೆಕ್ಟ್ ಆಗಿ ಬಂದು ಹೋಗ್ಲಿ ನಿಮ್ಮ ಮನೆಗೆ. ನಿಮ್ಮ ಅಪ್ಪ ಇಲ್ಲ ಅಂದಲ್ವಾ, ನಿಮ್ಮ ಅಮ್ಮ, ನಿಮ್ಮ ಅಣ್ಣ, ನಿಮ್ಮ ಅತ್ತಿಗೆ ಹತ್ರ ನಾನೇ ಮಾತಾಡ್ಲಾ, ನಾವಿಬ್ರು ಲವ್ ಮಾಡ್ತಾ ಇದೀವಿ, ನಿಮ್ಮ ಮಗಳನ್ನ ನನಗೆ ಮದುವೆ ಮಾಡ್ಕೊಡ್ರಿ ಅಂತ. ಹಾ, ನನ್ನ ಸಾಯಿಸೇ ಬಿಡ್ತಾರಷ್ಟೇ. ಪ್ಲೀಸ್ 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 ಕಣೋ, ಪ್ಲೀಸ್ ಏನು ನಾನು ಯಾರಿಗೂ ಹೇಳ್ಬೇಡ ಪ್ಲೀಸ್. ನನಗೆ ಈಗ ಯಾಕಾದ್ರೂ ಲವ್ ಮಾಡಿದೆ ಅಂತ ಭಯ ಆಗ್ತೈತೆ. ಸಿಟಿನಲ್ಲಿರೋ ತನಕ ನನಗೇನು ಭಯ ಆಗಲಿಲ್ಲ, ಆದರೆ ಇವಾಗ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತೈತೆ. ಅಯ್ಯೋ, ನೀನು ಸುಮ್ಮನೆ ಇರಪ್ಪ. ನೀನು ನೋಡು, ನಿನ್ನ ಪಾಡಿ ನೀನು ಹೋಗು, ನನ್ನ ಕಾರಾಗೆ ಬರಲ್ಲ, ನಾನು ಬಸ್ ಹತ್ಕೊಂಡು ಹೋಗ್ತೀನಿ. ನನಗೆ ಜೀವ ಡಲ್ ಡಲ್ ಅಂತೈತೆ. ನಮ್ಮ ಹೊತ್ತಿಗೆ ಮಾತಿಗೆ ಮುಂಚೆ ಅಲ್ಲಿ ಹೋಗಿ ಪಂಚಾಯತ್ ಹತ್ರ ನಿಂತ್ಕೊಂಡು ಆ ಲಬ 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 ಬಾಯ್ ಬಡ್ಕತ್ತದೆ ಗೊತ್ತಾ. ಅಯ್ಯೋ, ನನಗೆ ಅನ್ಯಾಯ ಆಗೋಗ್ಬಿಡ್ತು ಅಂತ. ಅಂಥದ್ರಾಗೆ ನಾನೇನಾದರೂ ಒಂದು ತಪ್ಪು ಮಾಡಿಬಿಟ್ರೆ ನನ್ನ ಮರ್ಯಾದಿನೂ ಹಂಗೆ ಹೋಗ್ತೈತೆ. ಪ್ಲೀಸ್ ಅರ್ಥ ಮಾಡ್ಕೊ. ನೀನು ನಿನ್ನ ಪಾಡಿಗೆ ನೀನು ಹೋಗು, ನನ್ನ ಪಾಡಿಗೆ ನಾನು ಹೋಗ್ತೀನಿ. ಈ ಕಾರು ಗೀರು ಎಲ್ಲ ಬೇಡ. ಒಂದು ತಿಂಗಳು ಮೊಬೈಲ್ ನಾನು ಸ್ವಿಚ್ ಆಫ್ ಮಾಡ್ತೀನಿ. ನಿಜವಾಗ್ಲೂ ಫೋನು ಮೆಸೇಜ್ ಮಾತ್ರ ಮಾಡಲೇಬೇಡ ಪ್ಲೀಸ್. ನೀನು ಇಲ್ಲಿಂದ ಹೋಗು, ನಾನು ಹೋಗ್ತೀನಿ. ಓಕೆ ಓಕೆ ಓಕೆ, ಕೂಲ್ 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 ಕೂಲ್. ನೀನೇನು ಭಯ ಪಡ್ಬೇಡ, ಸರಿನಾ? ಮಿಸ್ ಯು. ಓಕೆ, ನಾನು ಹೊರಡ್ತೀನಿ, ನೀನು ಆರಾಮಾಗೆ ಬಸ್ ಹತ್ಕೊಂಡು ಹೋಗು. ಇನ್ನೇನು ಮಾಡ್ತೀಯಾ? ಇಷ್ಟು ಬಲವಂತ ಮಾಡಿದ್ರು ನೀನು ಎದ್ರುಕೊಂಡು ಬರಲ್ಲ ಅಂತ ಇದೆಯಾ ಅಂತಂದ್ರೆ ನಾನು ತಾನೇ ಇನ್ನೇನು ಮಾಡಲಿ? ಆರಾಮಾಗಿರು. ಸರಿ, ನೀವು ಹೊರಡಿ ಫಸ್ಟು, ನನಗೆ ಭಯ ಆಗ್ತೈತೆ. ನೀವು ಹೊರಡಿ. ಅಯ್ಯೋ, ಯಾಕಾದರೂ ಲವ್ ಮಾಡಿದ್ನೋ, ಇದೆಲ್ಲ ನನಗೆ ಬೇಕಿತ್ತಾ? ಅಯ್ಯೋ ಅಯ್ಯೋ ಅಯ್ಯೋ, ಈಗ ನಮ್ಮ ಹೊತ್ತಿಗೆ ಹತ್ರ ತಗ್ಲಾಕೊಂಡ್ಬಿಡ್ತೀನ. ನಮ್ಮ ಹೊತ್ತಿಗೆ ಎಲ್ಲ ವಿಷಯನೂ ಗೊತ್ತಾಗ್ಬಿಡ್ತದೆ. ಅಂಥದ್ರಾಗ ಲವ್ ವಿಷಯನೂ ಗೊತ್ತಾಗ್ಬಿಡ್ತದ ಏನು? ಗೊತ್ತಾದ್ರಂತೂ ನನ್ನ ಕತೆ. ಅಯ್ಯೋ, ಪಂಚಾಯಿತಿ ಸೇರಿಸ್ತಾರ. ನಾನು ಯಾಕೆ ಇಷ್ಟೊಂದು ಎದುರ್ಕೊತಾ ಇದ್ದೀನಿ? ನಾನಿರೋದು ಇಷ್ಟು ದೂರ ಇದ್ದೀನಿ. ಅವರಲ್ಲವ್ರೆ, ನನ್ನ ವಿಷಯ ಹೆಂಗೆ ಗೊತ್ತಾಗ್ತೈತೆ? ಗೊತ್ತಾಗಲ್ಲ ಬಿಡು. ಹಾಂ ಸರಿ, ಬಸ್ ಹತ್ಕೊಂಡು ಫಸ್ಟ್ ಹೊರಟ್ಬಿಡೋಣ. ಇವತ್ತು ನನ್ನ ಮಗಳು ಎಕ್ಸಾಮ್ ಮುಗಿಸ್ಕೊಂಡು ಮನೆಗೆ ಬರ್ತೀನಿ ಅಂತ ಹೇಳ್ತಿದ್ಲು. ಎಲ್ಲಪ್ಪ ಇಷ್ಟೊತ್ತಾದರೂ ಬರಲಿಲ್ಲ. ಬಂದ್ಲು ಇಲ್ಲ, ಯಾವನಿಂದ ಓಡ್ಗಿಡ್ ಹೋಗ್ಬಿಟ್ರೆ. ಅಯ್ಯೋ, ಅದಕ್ಕೆ ಹೇಳೋದು, ಹೆಣ್ಮಕ್ಳನ್ನ ಓದಕ್ಕೆ ಕಳಿಸ್ಬಾರ್ದೆ ಅಂತ ಹೇಳಿದ್ರೆ ಈ ಪೊದ್ದಿ ಕೇಳೋದೇ ಇಲ್ಲ. ಅಯ್ಯೋ, ನನ್ನ ನಾದ್ನಿ ಓದ್ಲಿ 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 ಅಂತ ಪ್ಯಾಟೆಗೆ ಹಾಕ್ಬಿಟ್ಟವಳೆ. ನನಗೆ ಟೆನ್ಷನ್ನು, ದಿನಾ ಟೆನ್ಷನ್ ನನಗಂತೂ. ನನ್ನ ಮಗಳು ಏನು ಮಾಡ್ತಿತ್ತಳೋ, ಏನು ಕತಿಯೋ. ಅಯ್ಯೋ ದೇವ್ರೆ. ಅತ್ತೆ, ಇದ್ಯಾಕೆ ಹಿಂಗೆ ಬಾಕ್ಲು ಕೈಕೊಂಡು ನಿಂತಿದ್ದೀರಾ? ಲೇ ಪೊದ್ದಿ, ಇವತ್ತು ನನ್ನ ಮಗಳು 9-10 ಗಂಟೆ ಅಷ್ಟೊತ್ತಿಗೆ ನೀನು ಹೊರಡ್ತೀನಿ ಕಣಮ್ಮ, 11-11:30 12 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ಲು. ಆಗಲೇ 12:45 1 ಗಂಟೆ ಆಗೈತಿ, ಇನ್ನೂ ಬಂದಿಲ್ಲ. ನಿನಗೆ ಹೇಳ್ದೆ ಬ್ಯಾಡ್ವೇ ನನ್ನ ಮಗಳನ್ನ ಎಲ್ಲೂ ಸೇರ್ಸೋದು ಬ್ಯಾಡ್ವೇ ಕಣ್ಪೊದ್ದಿ ಅಂದರೆ ಕೇಳೋದೇ ಇಲ್ಲ ನೀನಂತೂ. ಇಲ್ಲ ಕಣತ್ತೆ, ನನ್ನ ನಾದ್ನಿ ಟಾಪಾಗಿ ಓದಬೇಕು, ನನ್ನ ನಾದ್ನಿ ಹಂಗೆ ಓದಬೇಕು, ನನ್ನ ನಾದ್ನಿ ಹಿಂಗೆ ಓದಬೇಕು ಅಂತ ಹೇಳ್ಬಿಟ್ಟು ಸುಮ್ಕೆ ನೀನಿಯ. ಅಯ್ಯೋ, ತಗ್ಲಾಕ್ಸ್ಬಿಡ್ತೀಗ ನೀನಂತೂ. ನನ್ನ ಮಗಳು ಇನ್ನೂ ಬರಲಿಲ್ಲ. ಅಲ್ಲ ಕಣಮ್ಮಿ, ಅಲ್ಲಿ ಲವು ಪವು ಅಂತ ಮಾಡ್ಕೊಂಡು ಹಾಳಾಗೋದ್ರೆ ನಮ್ಮ ಮಾನ ಮರ್ವಾದಿ ಎಲ್ಲ ಬೀದಿಗೆ ಬರೋಕ್ಕಿಲ್ವಾ? ಏಳು ನೀನೇನಿಯ ನೋಡು. ಈ ಕಿತ ಮನೆಯಿಂದನೇ ಓಡಾಡು ಅಂತ ಹೇಳು. ಅಲ್ಲೇನೇನಿಯ ಪಿ ಜಿ ಗಿಜಿ ಅಂತ ಹೇಳ್ಬಿಟ್ಟು ಅದೇನು ಹಾಸ್ಲು ಪಾಸ್ಲು ಅಂತ ಹೇಳ್ಬಿಟ್ಟು ನೀನು ಇರ್ಸಕ್ಕೆ ಹೋಗ್ಬೇಡ. ಮನೆಯಿಂದನೇ ಅಡ್ಡಾಡ್ಲಿ ಬಿಡು. ದಿನ ಬೆಳಗಿನ ಜಾವ 5 ಗಂಟೆಗೆ ನೀವು ಎದ್ಬಿಟ್ಟು ಹೋಗಿ ಬರಲಿ. ನನ್ನ ಮಾತು ಕೇಳು. ಇಲ್ಲಿಂದನೇ ಅಡ್ಡಾಡ್ಲಿ. ಅತ್ತೆ, ನಿಮ್ಮ ಮಗಳ ಮೇಲೆ ನಿಮ್ಗೆ ನಂಬಿಕೆ ಇಲ್ವಾ? ನಿಮಗೆ ನಂಬಿಕೆ ಇಲ್ಲ, ನನಗೆ ನಂಬಿಕೆ ಐತಿ. ನೀವು ಸುಮ್ಕಿರಿ. ನಿಮ್ಮ ಮಗಳ ಅಂತ ಕೆಲಸ ಎಲ್ಲ ನಮಗೆ ಮಾಡೋಕ್ಕಿಲ್ಲ ನೋಡಿ. ದಿನ ಹೋಗೋಕ್ಕೆ 2 ಗಂಟೆ, ಬರೋಕ್ಕೆ 2 ಗಂಟೆ ಆಯ್ತದ? ಹೋಗೋಕ್ಕೆ 2-2:30 ಗಂಟೆ. ಏನು ಸುಮ್ಮನೆ ಆಗೋಗ್ಬಿಡ್ತದೆ ಏನು? ಬೆಳಿಗ್ಗೆ 5 ಗಂಟೆಗೆ ಎದ್ಬಿಟ್ಟು ಹೋಗೋಕ್ಕಾಯ್ತದ? ಒಂದಿನ ಚಂದ, 2 ದಿನ ಚಂದ, ದಿನ ಅಡ್ಡಾಡೋಕ್ಕಾಯ್ತದ? ಇದೊಳ್ಳೆ ಸಂದ ಕೇಳ್ತಿರಲ್ಲ ನೀವಂತೂ. ಯಪ್ಪ 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 ಯಪ್ಪ, ನೀವು ಸುಮ್ಮನಿರೋದು ಕಲ್ತ್ಕೊಳ್ಳಿ. ನೀವು ಮಗಳ ಮೇಲೆ ಅನುಮಾನ ಪಡಬೇಡಿ. ಮಗಳಂಗೆಲ್ಲ ಲವ್ ಪವು ಅಂತ ಹೋಗಕ್ಕಿಲ್ಲ. ನಾವು ನೋಡೋ ಹುಡುಗನ್ನೇನಿಯ ಮದುವೆ ಮಾಡ್ಕೊತಾಳೆ, ಸರಿನೇ? ಏನೋ ನೀನು ಹೇಳ್ತೀಯ, ನಾವು ಕೇಳಬೇಕು ಅಷ್ಟೇ ನೀನಿಯ. ಹಬ್ಬ, ಸುಮ್ಮನೆ ಯಾಕಪ್ಪ ಅಂತ ಹೇಳ್ಬಿಟ್ಟು ನನಗೆ ತಲೆಲ್ಲ ಕೆಡ್ತದೆ. ಯಾವಾಗ 1 ವರ್ಷ 1.5 ವರ್ಷ ಮುಗಿದ್ಬಿಟ್ಟು ಮನೆಗೆ ಬಂದ್ಬಿಡ್ತಾಳೋ, ಯಾವಾಗ ಅವಳನ್ನ ಮದುವೆ ಮಾಡ್ಬಿಟ್ಟು ಯಾವಾಗ ಕಳಿಸ್ಬಿಡ್ತೀನೋ ಅಂತ ಹೇಳ್ಬಿಟ್ಟು ನನಗಂತೂ ಅದೇ ಚಿಂತೆ ಕಣಮ್ಮಿ. ಅದು ಯಾವಾಗ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡ್ತೀನೋ ನಾ ಕಾಣೆ. ಅಯ್ಯೋ ಶಿವನೇ, ಇವಳೇ ನಮ್ಮ ಕೆಲ್ಸಕ್ಕೆ ಹೋಗಿ ನಮಗೆ ತೊಂದಾಕದೇನು ಬೇಡ ಕಣವ. ಅಯ್ಯೋ, ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡೋಣ. ಆಯ್ತತ್ತೆ. ಅಯ್ಯೋ, ಒಂದೊಳ್ಳೆ ಹುಡುಗನ್ ನೋಡ್ತೀನಿ, ನೀವು ಸುಮ್ಕಿರ್ರಿ ನೀವು. ಅಯ್ಯೋ, ನಾವಂತೂ ಓದಕ್ಕಾಗಲಿಲ್ಲ, ನಿಮ್ಮ ಮಗಳನ್ನ ಓದ್ಲಿ ಅಂತ ಸೇರಿಸ್ದೆ ಅಷ್ಟೇನೆ. ನೀವು ಸುಮ್ಕಿರಿ. ಅಮ್ಮ, ಯವ್ವ ಮಗಳೇ ಬಂದ. ನೀನು ಬರೋ ಗಂಟೆ ನಂಗೆ ಟೆನ್ಷನ್ ಆಗೋಗ್ಬಿಟ್ಟಿತ್ತು ಕಣವ. ಅಲ್ವೇ 12-12:30ವರೆಗೆ ಬರ್ತೀನಿ ಅಂತ 1 ಗಂಟೆಗೆ ಬಂದಿದ್ದೀಗಲ್ಲೇ ನೀನು. ಅಲ್ಲಿ ಬಸ್ ಎಲ್ಲ ಸಿಗ್ಬೇಕಲ್ಲಮ್ಮ ಟೈಮ್ಗೆ. ನೀಯ ಒಂದಕ್ಕಿಂತ ಊಟಕ್ಕೆಲ್ಲ ನಿಲ್ಲಿಸ್ಬಿಡ್ತಾರ ಬಸ್ಸು ಬರ್ಬೇಕಾರೆ. ಅವಾಗ 1/4 ಗಂಟೆ ವೇಸ್ಟ್ ಆಯ್ತದೆ. ನಿಧಾನಕ್ಕೆ ಬರ್ತಾರೆ, ಅವಾಗ 1/4 ಗಂಟೆ ವೇಸ್ಟ್ ಆಯ್ತದೆ. ಏನು ಒಸಿ ಇದಾಯ್ತದೆ ಅಂತ ಅನ್ಕೊಂಡ ಎಷ್ಟು ವೇಸ್ಟ್ ಆಯ್ತದೆ ಗೊತ್ತಾ? ಅಯ್ಯೋ, ನೀನು 7 ಟೈಮ್ಗೆ ಬರಲಿಲ್ಲ ಅಂತ ಇದು ಮಾಡ್ಕೊಂಡ್ರೆ ಹೆಂಗೆ ಹೇಳು? ಎಕ್ಸಾಮ್ ಎಲ್ಲ ಮುಗ್ದವು ಕಣಮ್ಮ. 1 ತಿಂಗಳು ರಜಾ ಕೊಟ್ಟವ್ರೆ, ಇನ್ನೊಂದು ತಿಂಗಳು ಇಲ್ಲೇನೇ ಇರ್ತೀನಿ. ಯವ್ವ, ಮುಂದಿನ ಸೆಮ್ಮಿಂದ ಇಲ್ಲಿಂದ ನೀನು ಓಡಾಡೋ ಮಗಳೇ. ಸುಮ್ಕೆ ಅಲ್ಲಿ ಪಿ ಜಿ ಹಾಸ್ಟ್ಲು ಅಂದ್ಕೊಂಡು ಇದ್ಬಿಟ್ರೆ ನಮಗೂ ಖರ್ಚಾನೆ. ಸುಮ್ಮನೆ ನೀನು ಇಲ್ಲಿಂದನೇ ಅಡ್ಡಾಡಿದ್ರೆ ಸಂದಕ್ಕಿರ್ತದೆ. ಹೋಗಿ ಅಲ್ಲೆಲ್ಲನೂ ಇರಕ್ಕೆ ಹೋಗ್ಬೇಡ.
ಅಯ್ಯೋ ಅತ್ತೆ ನೀವು ಸುಮ್ಕಿರ್ರಿ. ಏನೋ ಎಕ್ಸಾಮ್ ಹೆಂಗ್ ಮಾಡ್ದೆ, ಸಂಡಾಕ್ ಮಾಡ್ದೋ ಇಲ್ವೋ? ನನ್ನ ಮಾನ ಮರ್ಯಾದೆ ಉಳಿಸ್ತೀಗ ತಾನೇ? ಅದ್ಗೆ ನಿಮ್ಮ ಮಾನ ಮರ್ಯಾದೆ ಎಂದು ಕಳಿಯಲ್ಲ ಕಣತ್ಗೆ. ಸಂದಾಗ್ ಬರ್ದಿದ್ದೀನಿ, ಮಾರ್ಕ್ಸು ಸಂದಾಗ್ ಬರ್ತವೆ. ಇನ್ನೊಂದು 10-15 ದಿನಕ್ಕೆ ರಿಸಲ್ಟ್ ಎಲ್ಲನೂ ಬರ್ತದೆ. ಸಂದಾಗ್ ಬರ್ದಿದ್ದೀನಿ, ಏನು ತೊಂದರೆ ಇಲ್ಲ. ಯಾವ ಏನು ಕಮ್ಮಿ ಮಾರ್ಕ್ಸ್ ಏನು ಬರೋಕ್ಕಿಲ್ಲ. ಬಾಬಾ ಈಗ ತಾನೇ ಬಂದಿದ್ಯಾ, ನಿಮ್ಮಮ್ಮ ಶುರು ಮಾಡ್ಕೊಂಬಿಟ್ಟೈತೆ ಆಗ್ಲೇ ಏನಿಯ. ನೀನು ಯಾವಾಗ ಕಾಲೇಜಿಂದ ಬತ್ತೀಯ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡ ನೀ ಅತ್ತಾಗ ನನ್ನ ಮಗಳದನ್ನ ಅಂತ ಹೇಳ್ಬಿಟ್ಟು ಅದೇ ಬೈತಿದ್ದೆ. ಬೇಡ ಸುಮ್ಕಿರು ಬೇಡ ಸುಮ್ಕಿರು ಅಂತ ಹೇಳ್ಬಿಟ್ಟು. ಬಾ ಕುಂತ್ಕ ಬಾ, ಆರಾಮಾಗಿ ಕುಂತ್ಕ ಬಾ. ನಿನಗೆ ಅಂತ ಹೇಳ್ಬಿಟ್ಟು ಈ ಅಣಬೆ ಹಾಕ್ಬಿಟ್ಟು ಬಿರಿಯಾನಿ ಮಾಡಿದ್ದೆ, ಬಿರಿಯಾನಿಯ ತಿನ್ನಿವಂತ ಮಾಡಿದ್ದೀನಿ. ಬಾ ಕುಂತ್ಕ ಬಾ. ಸರಿ ಅತ್ಗೆ. ಮಗಳೇ, ಹಿಂಗೆ ಒಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಅಲ್ಲೆಲ್ಲ ಹೋಗಿ ಲವ್ ಪಾವು ಅದು ಇದು ಅಂತ ಏನು ಶುರು ಮಾಡ್ಕೊಂಡಿಲ್ಲ ತಾನೇ? ಅಯ್ಯೋ ಇದೇನವ ನನ್ ಕೇಳ್ತಿದೀಗ ಲವ್ ಗಿವು ಅಂತ ಹೇಳ್ಬಿಟ್ಟು. ನಾನು ಯಾಕೆ ಲವ್ ಗಿವು ಅಂತೆಲ್ಲ ಶುರು ಮಾಡ್ಕೊಂಡ್ಲಿ? ನಾನಿಲ್ಲಪ್ಪ, ನಾನು ಲವ್ ಗಿವು ಅಂತ ಹೇಳ್ಬಿಟ್ಟು ಏನ್ವೇ ಶುರು ಮಾಡ್ಕೊಂಡಿಲ್ಲ. ಇದೊಳ್ಳೆ ಸಂದ ಕೇಳ್ತಿದ್ದೀಗಲ್ಲ, ನನ್ನ ಮೇಲೆ ಅನುಮಾನ ಪಡ್ತಿದ್ದೀಗನಮ್ಮ ನೀನು. ಹಾಗೆಲ್ಲ ಲವ್ ಮಾಡೋಳೆ ಅಲ್ಲ ನಾನು. ಹಂಗಲ್ಲ ಕೇಳ್ದೆ ಅಷ್ಟೇನಿಯ. ಈಗಿನ ಕಾಲದಾಗ ಹೆಣ್ಮಕ್ಳು ಮನೆಯಿಂದ ಈಚೆ ಕಡೆಗಿದ್ರೆ ತಲೆ ನಿಲ್ಲಕ್ಕಿಲ್ಲ. ಲವ್ ಪವು ಅದು ಇದು ಅನ್ಕೊಂಡು ಅಡ್ಡ ಆಡ್ಕೊಂಡು ತಿರುಗ್ತಿರ್ತವೆ. ಸುಮ್ಮನೆ ಯಾಕೆ ಬೇಕು? ಮಾನ ಮರ್ಯಾದೆ ಎಲ್ಲ ಜನರ ಮಧ್ಯೆ ಹೊಂಟೋಗ್ಬಿಡ್ತದೆ ಅಂತ ಅಷ್ಟೇನಿಯ. ಅಕಸ್ಮಾತ್ ನಿನ್ಗೆ ಏನಾದರೂ ಅಂತ ಮನಸ್ಥಿತಿ ಬಂದ್ರೂ ಲವ್ ಪವು ಅಂತ ಹೋಗಕ್ಕೆ ಹೋಗ್ಬೇಡ, ಸರಿನಾ? ನಿನಗೆ ಅಂತ ಹೇಳ್ಬಿಟ್ಟು ನಾನೇನಿಯ ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ತೀನಿ. ಅದು ಬಿಟ್ಬಿಟ್ಟು ಈ ಲವ್ ಪವು ಅಂತ ಹೋಗ್ಬಿಟ್ರೆ ಅಷ್ಟೇನಿಯ ಕತೆ. ಯಾರ್ಯಾರು ಹೆಂಗೆ ಮೋಸ ಮಾಡ್ತಾರೋ ಏನೋ ಯಾರಿಗೆ ಗೊತ್ತು. ಆರಾಮಾಗೆ ಮನೆಗೆ ತೋರ್ಸ ಹುಡುಗನ ಮದುವೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೇಕು. ಈಗಲೇ ಹೇಳಿದ್ದೀನಿ ಅಂತ ಇಸ್ಸೆ ಏನೂ ತಲೆನಾಗಿದ್ರೆ ತೆಗೆದು ಬಿಸಾಕ್ಬಿಡ್ಬೇಕು. ನಿಮ್ಮೊತ್ತಿಗೆ ನಿನಗೆ ನಿನ್ನ ಮಾನ ಮರ್ಯಾದೆ, ನಿಮ್ಮೊತ್ತಿಗೆ ಮಾನ ಮರ್ಯಾದಿನ ನೀನು ಉಳಿಸ್ಬೇಕು. ನಿಮ್ಮೊತ್ತಿಗೆ ಎಲ್ಲರೂ ಎದುರಾಕೊಂಡು ನಿನ್ನ ಕಾಲೇಜಿಗೆ ಕಳ್ಸವಳಿ, ಸರಿನಾ? ಅದನ್ನ ಮುರುವ ದಿನ ಅಷ್ಟೇ ಇದ್ರಾಗ ನೀನು ಉಳಿಸ್ಕೋಬೇಕು. ಹ್ಞೂ ಸರಿ ಸರಿ, ಉಳಿಸ್ಕೊತೀನಿ ಕಣಮ್ಮ, ಉಳಿಸ್ಕೊತೀನಿ. ಅಂಥ ತೆಪ್ಪಿಪ್ಪೆಲ್ಲ ನಾನು ಮಾಡೋಕ್ಕಿಲ್ಲ. ನನಗೆ ಹಂಗೆಲ್ಲ ಅಂಥ ಬುದ್ಧಿ ಎಲ್ಲನೂ ನನಗೆ ಇಲ್ವೂ ಇಲ್ಲ ಕಣಮ್ಮ. ನಿನಗೆ ಗೊತ್ತಲ್ಲ ನಾನು ಏನು ಅಂತ ಹೇಳ್ಬಿಟ್ಟು. ಗೊತ್ತು ಮಗಳೇ, ಆದ್ರೂ ಬುದ್ಧಿ ಎಲ್ಲರೂ ಎದುರಾಕೊಂಡವಳೆ. ಅವಳು ಮಾನ ಮರ್ಯಾದೆ ಕಳೆಯ ಕೆಲಸ ಮಾತ್ರ ಮಾಡಬೇಡ ಅಷ್ಟೇ. ನೀನು ಗೊತ್ತಲ್ಲ ನಿಮ್ಮ ಚಿಕ್ಕಮ್ಮ ಎಲ್ಲರೂ ನೀನು ತೆಪ್ಪು ಮಾಡಿ ತಗ್ಲಾಕಣ್ಲಿ ಅಂತ ತುದಿಗಾಲ ಕಾಯ್ಕೊಂಡು ನಿಂತವ್ರೆ. ಗೊತ್ತು ಗೊತ್ತು ಅಮ್ಮ. ಸರಿ ಅದೇ ಹುಷಾರು.